ಇನ್ನು ನಮ್ಮ ಯಾತ್ರೆ ಆಪ್ನಿಂದ ಸುಲಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಹಣವನ್ನ ಪಡಿತಾ ಇಲ್ಲ ಅಂತ ಆಟೋ ಯೂನಿಯನ್ ಹೇಳ್ತಾ ಇದೆ. ದೂರ ಬಂದ್ರೆ ನಮಗೆ ತಿಳಿಸಿ ಅಂತ ಹೇಳ್ತಾ ಇದೆ ಆಟೋ ಚಾಲಕರ ಸಂಘದವರು. ಈಗ ಈ ಚಾಲಕರ ಸಂಘದವರು ಹೇಳ್ತಾ ಇರುವಂತದ್ದು, ನಾವು ನಿಜಕ್ಕೂ ಈ ಆಪ್ ಮುಖಾಂತರ ಹೆಚ್ಚು ಸುಲಿಗೆಯನ್ನ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಫಿಕ್ಸ್ ಮಾಡೇ ಇಲ್ಲ. ನಾವು ಏನು ಗೌರ್ಮೆಂಟ್ ಕಿಲೋಮೀಟರ್ಗೆ 15 ರೂಪಾಯಿ ಮತ್ತು 2 ಕಿಲೋಮೀಟರ್ 30 ರೂಪಾಯಿ ಆ ರೇಟನ್ನೇ ಫಿಕ್ಸ್ ಮಾಡಿರೋದು. 10 ರೂಪಾಯಿ ಪಿಕಪ್ ಚಾರ್ಜ್ ಅಂತ ಮಾಡಿದ್ದೀವಿ. ಎಲ್ಲಿಂದ ಬಂದ್ರೂ ಪಿಕಪ್ ಚಾರ್ಜ್ 10 ರೂಪಾಯಿ ಇರುತ್ತೆ. ನಾವು ಏನಂದರೆ ಅಲ್ಲಿ ಡ್ರೈವರಿಗೆ ಆಪ್ಷನ್ ಕೊಟ್ಟಿದ್ದೀವಿ, 10-20 ಎಕ್ಸ್ಟ್ರಾ ಅವ್ನು ಕೇಳಿಕೊಂಡು ರಿಕ್ವೆಸ್ಟ್ ಕಸ್ಟಮರಿಗೆ ಕಳಿಸೋದು. ಆಮೇಲೆ ಕಸ್ಟಮರು ಅದು ಒಪ್ಪಿದ್ರೆ ಆ ಆಟೋ ಬೇಕು ಅಂದರೆ ಒಪ್ಕೊಂಡು ಅವರು ಕರ್ಸ್ಕೋಬೋದು ಅಷ್ಟೇ. ಇಲ್ಲಾಂದರೆ ಅವ್ರು ಬೇಡ ಅಂದರೆ ಅವ್ರನ್ನ ಕನ್ಫರ್ಮ್ ಮಾಡಲಿಲ್ಲ ಅಂದರೆ ಆ ಡ್ರೈವರ್ ಬರೋಲ್ಲ. ಯಾರು ಕಡಿಮೆ ಕೋಟ್ ಮಾಡಿರ್ತಾನೆ ಆ ಡ್ರೈವರ್ನ ಅವರು ಒಪ್ಕೊಂಡು ಕರ್ಕೋಬೋದು. ಇಲ್ಲಿ ಕಸ್ಟಮರ್ಗೆ ಸ್ವಾತಂತ್ರ್ಯ ಇದೆ, ಡ್ರೈವರ್ ಅಲ್ಲ. ಡ್ರೈವರ್ ಆಯ್ಕೆ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಷ್ಟೇ ಅವರು 10 ರೂಪಾಯಿ ಎಕ್ಸ್ಟ್ರಾ ಕೊಡಿ, 20 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ. 20 ರೂಪಾಯಿ ಮೇಲೆ ಜಾಸ್ತಿ ಇಲ್ಲ. ಯಾಕಂದ್ರೆ ಕೆಲವು ಜಾಗಗಳಿಗೆ ಹೋಗಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವರು ಅಂತ ಕೊಡೋದಿದ್ರೆ ಅವರು ಕಸ್ಟಮರ್ ಒಪ್ಪಿ ಆ ಡ್ರೈವರ್ನ ಕರ್ಸ್ಕೋಬಹುದು ಅಷ್ಟೇ. ಇಲ್ಲ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ಇದು ಜನರು ಮತ್ತೆ ಚಾಲಕರ ನಡುವೆ ಮಾತ್ರ ಇರುತ್ತೆ. ಯಾರೂ ಮಧ್ಯವರ್ತಿಗಳು ಇರಲ್ಲ, ಯಾರಿಗೂ ಕಮಿಷನ್ ಹೋಗಲ್ಲ ಬಾಡಿಗೆ ದುಡ್ಡಲ್ಲಿ. ಮತ್ತೆ ಇದು ಒಳ್ಳೆ ರೆಸ್ಪಾನ್ಸ್ ಇದೆ, ಚಾಲಕರ ನಡುವೆನೂ ರೆಸ್ಪಾನ್ಸ್ ಇದೆ. ಸಣ್ಣ ಪುಟ್ಟ ಈ ದೋಷಗಳು ಅದು ಆ ಥರ ನಮ್ಮ ಆಪಲ್ ಆಗಿರಲ್ಲ, ಬೇರೆ ಏನೋ ಆಗಿದ್ರೆ ಅದು ತಪ್ಪಾಗಿದ್ರೆ ಅದು ಸರಿಪಡ. ವೆಲ್ಕಮ್ ಬ್ಯಾಕ್. ಹಾವೇರಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದೇ ಕಡೆ ದಿನ. ಮುಂದಿನ ಸಮ್ಮೇಳನದ ಕುರಿತು ಇವತ್ತು ಮತ್ತೊಂದು ಸಭೆಯನ್ನ ನಡೆಸಲಾಗುತ್ತೆ. ಕಸಾಪ ಕಾರ್ಯಕಾರಿ ಸಮಿತಿಯಿಂದ ಇವತ್ತು ಸಭೆಯನ್ನ ನಡೆಸಲಾಗ್ತಾ ಇದೆ. ಹಾವೇರಿಯ ಸರ್ಕಟ್ ಹೌಸ್ನಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಅಧ್ಯಕ್ಷ ಮಹೇಶ್ ಜೋಶಿ, ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಮನು ಬಳಿಗಾರ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ರಾತ್ರಿ ನಡೆದ ಸಭೆಯಲ್ಲಿ ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಸಭೆಯನ್ನ ನಡೆಸಲಾಗುತ್ತೆ. ಮುಂದಿನ ಸಮ್ಮೇಳನ ಎಲ್ಲಿ ನಡೆಸಬೇಕು ಅನ್ನೋ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಡಿಸೈಡ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಇದೇ ವಿಚಾರವಾಗಿ ನಿನ್ನೆ ರಾತ್ರಿ ಕೂಡ ಸಭೆಯನ್ನ ನಡೆಸಲಾಗಿತ್ತು. ಆದರೆ ಸಭೆಯಲ್ಲಿ ಒಮ್ಮತದ ನಿರ್ಣಯ ಮೂಡಿ ಬರಲಿಲ್ಲ. ಹಾಗಾಗಿ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಾಗುತ್ತೆ. ಸೊ ಯಾವ್ಯಾವ ಜಿಲ್ಲೆಗಳು ರೇಸಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ ಮಂಡ್ಯ, ಬಳ್ಳಾರಿ, ಚಿಕ್ಕಮಗಳೂರು ಹಾಗೆ ಚಿಕ್ಕಬಳ್ಳಾಪುರ, ಇದರಲ್ಲಿ ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಯಾದಗಿರಿ ಈ ಜಿಲ್ಲೆಗಳಲ್ಲೂ ಕೂಡ ಇನ್ನೂ ಸಮ್ಮೇಳನ ನಡೆದಿಲ್ಲ. ಹಾಗಾಗಿ ಮುಂದಿನ ಸಮ್ಮೇಳನವನ್ನ ಎಲ್ಲಿ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಾಗುತ್ತೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಶರಣು ಹಂಪಿ, ಸಾಹಿತ್ಯ ಸಮ್ಮೇಳನದ ಕೊನೆ ದಿನ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಏನು? ಮತ್ತೊಂದು ಕಡೆ ಈಗ ಮುಂದಿನ ಸಮ್ಮೇಳನ ಎಲ್ಲಿ ನಡೆಸಬೇಕು ಅನ್ನೋ ಬಗ್ಗೆ ನಿನ್ನೆ ಕೂಡ ಸಭೆ ಆಯಿತು, ಆದರೆ ಒಂದು ಡಿಸಿಷನ್ಗೆ ಬರೋಕ್ ಸಾಧ್ಯ ಆಗಿಲ್ಲ. ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೆಸಲಾಗುತ್ತೆ. ಪ್ರಮುಖವಾಗಿ ಯಾವ್ಯಾವ ಜಿಲ್ಲೆಗಳ ಹೆಸರು ಕೇಳಿ ಬರ್ತಾ ಇದೆ? ಯಾರ್ಯಾರ ಒಲವು ಯಾವ್ಯಾವ ಜಿಲ್ಲೆಗಳ ಮೇಲಿದೆ? ಏಲಕ್ಕಿ ಕಂಪಿನ ನಾಡು ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಳೆದ 2 ದಿನಗಳು ಕೂಡ ಭಾರಿ ಜನಸ್ತೋಮ ಇತ್ತು. ಸೊ ಇವತ್ತು ಕೂಡ ಕೊನೆಯ ದಿನ ಆಗಿರೋದ್ರಿಂದ, ಅದು ರಜಾ ಆಗಿರೋದ್ರಿಂದ, ಭಾನುವಾರ ಆಗಿರೋದ್ರಿಂದ ಬಹಳಷ್ಟು ಜನ ನಿರೀಕ್ಷೆ ಇದೆ. 3 ಲಕ್ಷಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ. ಗೋಷ್ಠಿಗಳು ಪ್ರಮುಖ ವೇದಿಕೆಯಲ್ಲಿ ಮತ್ತು ಸಮಾನಾಂತರ ವೇದಿಕೆಗಳಲ್ಲೂ ಕೂಡ ಜರುಗಲಿದೆ. ಸಂಜೆ ಸಮಾರೋಪ ಸಮಾರಂಭ ಇದೆ. ಇದರಲ್ಲಿ ಇದೇ ಮೊದಲ ಬಾರಿಗೆ, ಅಂದ್ರೆ ಪ್ರತಿ ಸಾರಿನೂ ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಿಎಂ ಆಗಮಿಸ್ತಾ ಇದ್ರು. ಈ ಬಾರಿ ಸಮಾರೋಪ ಸಮಾರಂಭಕ್ಕೂ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸ್ತಾ ಇದ್ದಾರೆ. ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರ ಹೆಸರು ಕೂಡ ಇದೆ. ಇದರ ಸೇರಿದಂತೆ ಗಣ್ಯರು ಕೂಡ ಭಾಗವಹಿಸಲಿದ್ದಾರೆ. ಇನ್ನು ಪ್ರಮುಖ ವಿಚಾರ ಅಂತಂದ್ರೆ ನಿನ್ನೆ, ಅಂದ್ರೆ 2ನೇ ದಿನನೇ ಮುಂದಿನ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಕಸಾಪದ ಕಾರ್ಯಕಾರಿ ಸಮಿತಿ ಸಭೆಯನ್ನ ನಡೀತು 9 ಗಂಟೆಗೆ. ಆದ್ರೆ ಸಭೆಯಲ್ಲಿ ಒಮ್ಮತ ಮೂಡಲಿಲ್ಲ. ಆರೋಪ ಪ್ರತ್ಯಾರೋಪ, ವಾದ ವಿವಾದ, ವಾಗ್ವಾದ ಇವೆಲ್ಲವೂ ಕೂಡ ನಡೆದವು. ಇನ್ನೂ ಕೂಡ ಇದುವರೆಗೂ ರಾಜ್ಯದಲ್ಲಿ 3 ಜಿಲ್ಲೆಗಳಲ್ಲಿ, ಅಂದ್ರೆ ನಿಮ್ ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ ಮತ್ತು ಮತ್ತೊಂದು ಜಿಲ್ಲೆ, 3 ಜಿಲ್ಲೆಗಳಲ್ಲಿ ಇದುವರೆಗೂ ಸಮ್ಮೇಳನ ಆಗಿಲ್ಲ, ಯಾದಗಿರಿಯಲ್ಲಿ. ಸೊ ಈ 3 ಜಿಲ್ಲೆಗಳಲ್ಲಿ ಸಮ್ಮೇಳನ ಮಾಡೋ ಬಗ್ಗೆ ರಾಜ್ಯಾಧ್ಯಕ್ಷರು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಅಲ್ಲಿ ಮೂಲಭೂತ ಸೌಲಭ್ಯಗಳ ಬಗ್ಗೆನೂ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಇನ್ನೊಂದು ತಿಂಗಳು, ಅಂದ್ರೆ ಒಂದು ವರದಿಯನ್ನ ತೆಗೆದುಕೊಳ್ಳಿ. ರಾಜ್ಯ ಸರ್ಕಾರದ ಸಹಕಾರ, ನೆರವು ಬಹಳ ಪ್ರಮುಖ ಆಗತ್ತೆ. ವರದಿಯ ನಂತರ ನಿರ್ಧಾರವನ್ನ ಮಾಡೋಣ ಅನ್ನುವಂತ ಮಾತಿಗೆ ಜಿಲ್ಲಾಧ್ಯಕ್ಷರು, ಕಸಾಪದ ಜಿಲ್ಲಾಧ್ಯಕ್ಷರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇವತ್ತೇ ಪ್ರತಿ ಸರಿನೂ ಕೂಡ
ಕಾರ್ಯಕಾರಿ ಸಮಿತಿಯಲ್ಲೇ ಕೂಡಲೇ ನಿರ್ಧಾರ ಆಗ್ತಾ ಇತ್ತು. ಅದೇ ರೀತಿಯಾದಂತ ನಿರ್ಧಾರ ಆಗ್ಲಿ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ ಬರ್ಖಾಸ್ತಾದಂತ ಸಭೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಸಭೆ ಮುಂದುವರೆದಿದೆ. ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸಮ್ಮೇಳನ ಮಾಡಬೇಕು ಅನ್ನುವಂತ ಆಗ್ರಹ ಒತ್ತಾಯ ಹೆಚ್ಚಾಗ್ತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಹೆಚ್ಚಾಗ್ತಾ ಇರೋದು. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ CT ರವಿ ಅವರು ಫೋನ್ ಮಾಡಿ ನಾವು ಮುಂದಿನ ಸಮ್ಮೇಳನ ಇಲ್ಲೇ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರಜೋಳ ಅವರು ಕೂಡ ಫೋನ್ ಮಾಡಿ ಜಿಲ್ಲಾಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಅಲ್ಲಿ ತಮ್ಮ ಜಿಲ್ಲೆಯಲ್ಲಿ ಸಮ್ಮೇಳನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ವ್ಯಕ್ತಪಡಿಸಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗಲಿದೆ. ಸೌಮ್ಯ, ಥ್ಯಾಂಕ್ ಯು ಶರಣು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.